ರೈಟ್ ನಾವು ತೈಲ ಬೆಲೆಗಳು ಇನ್ನಷ್ಟು ಜಾಸ್ತಿ ಆಗುತ್ತಾ ಇಂಡಿಯಾದಲ್ಲಿ ಚಾನ್ಸಸ್ ಇದೆ? ಚಾನ್ಸಸ್ ಕಮ್ಮಿ. ಯಾಕಂತಂದರೆ ಕಳೆದ 3 ತಿಂಗಳಲ್ಲಿ ಒಂದು ಡೆವಲಪ್ಮೆಂಟ್ಸ್ ಏನಾಗ್ತಾ ಇದ್ದಾವೆ ಅಂತ ಅಂದರೆ, ರಷ್ಯಾ ಕಡೆಗೆ ಹೋಗ್ತಾ ಇದ್ದೀವಿ, USA ಕಡೆಗೆ ಹೋಗ್ತಾ ಇದ್ದೀವಿ, ಇನ್ನು ಬೇರೆ ಬೇರೆ ದೇಶ ಕಡೆಗೆ ಕೂಡ ಹೋಗ್ತಾ ಇದ್ದೀವಿ. ಓಕೆ, ಒಂದು ವಿಷಯ ನಮ್ಗೆ ಗೊತ್ತಾಗಿದ್ದೇನಂತಂದರೆ, ಎನರ್ಜಿ ಬಗ್ಗೆ, ತೈಲದ ಬಗ್ಗೆ ಓವರ್ ಡಿಪೆಂಡೆನ್ಸ್ ಆನ್ ಗಲ್ಫ್ ಕಂಟ್ರೀಸ್ ಒಳ್ಳೆಯದಲ್ಲ ಅಂತಂದು ನಮಗೆ ಒಂದು ಭಾವನೆ ಬಂದೈತೆ, ಒಂದು ರಿಯಲೈಸೇಷನ್ ಬಂದೈತೆ. ಅದಕ್ಕಾಗಿ ಅದು ಇದರಲ್ಲಿ ಹೋಗಬೇಕು ಅಂತಂದು ಒಂದು 3 ಕಡೆಗೆ, ಒಂದು ರಷ್ಯಾ, ಇನ್ನೊಂದು USA, ಇನ್ನೊಂದು ಇದು ವೆನಿಜುವೆಲಾ. ರಷ್ಯನ್ ಆಯಿಲ್ ಬೈ ಮಾಡೋದು ಸ್ಟಾಪ್ ಮಾಡಿಲ್ಲ. ಯಾಕೆ ಸ್ಟಾಪ್ ಮಾಡಿಲ್ಲ? ಸುಮ್ಮನೆ ಸ್ಟಾಪ್ ಮಾಡೋಕೆ ಹೇಳಿದ್ರು ಟ್ರಂಪು. ಬಟ್ ಇತ್ತೀಚೆಗೆ ಅವರೇ ನೀವು ತಗೊಳ್ಳಿ ಅಂತಂದ್ರು, ಬಿಕಾಸ್ ಎನರ್ಜಿ ಪ್ರಾಬ್ಲಮ್ ಇಲ್ಲ. ಸೊ ತೈಲ ಬೆಲೆಗಳು ಈಗ ಇಮಿಡಿಯೇಟ್ ಆಗಿ ಮತ್ತೆ ಜಾಸ್ತಿ ಆಗಲ್ಲ. ಇಮಿಡಿಯೇಟ್ ಜಾಸ್ತಿ ಆಗಲ್ಲ, ಬಟ್ ಇಮಿಡಿಯೇಟ್ ಆಗಿ ಕಮ್ಮಿನೂ ಆಗಲ್ಲ. ಯಾಕೆ ಅಂತಂದರೆ, ಇನ್ನೂ ಒಂದು ನಾರ್ಮಲ್ ಸಿಚುವೇಶನ್ ಬರಬೇಕು ಅಂತ ಅಂದರೆ 3-4 ತಿಂಗಳು ಆಗಬೇಕು. ಯಾಕೆ ಅಂತಂದರೆ, ಈ ಬೇರೆ ದೇಶಗಳಲ್ಲಿ ಇದು ಆಯಿಲ್ ಪ್ರೊಡಕ್ಷನ್ ಎಲ್ಲ ತುಂಬ ಡಿಸ್ಟ್ರಾಯ್ ಆಗಿಬಿಟ್ಟಿದೆ. ಅವರು ಇನ್ಫ್ರಾಸ್ಟ್ರಕ್ಚರ್ ಡಿಸ್ಟ್ರಾಯ್ ಆಗೈತೆ. ಆದಮೇಲೆ ಇದು ಅವ್ರ ಕೆಪಾಸಿಟಿ ಏನಂತ, ಒಂದು ಸಲ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಸ್ವಲ್ಪ ದಿವಸ ಮಾತ್ರ ಇಟ್ಕೋಬೋದು. ಓಕೆ, ಭಾಳ ಲಾಂಗ್ ಕಳಿಸ್ತಾ ಇರಬೇಕು, ಅಲ್ಲೇ ಇಟ್ಕೊಂಬಕ್ಕಿಲ್ಲ. ಅವ್ರಿಗೆ ಆ ಥರ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇಲ್ಲ. ಸೊ ಇನ್ಫ್ರಾಸ್ಟ್ರಕ್ಚರ್ ಆ ಥರ ಬೆಳೆಸ್ಕೊಂಡಿದೆ. ಅದಕ್ಕಾಗಿ ಇವಾಗ ಅವ್ರ ಹತ್ರ ಆಯಿಲ್ ಇಲ್ಲ. ಅವರು ಫಸ್ಟ್ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಅದು ಆದ್ಮೇಲೆ ಕಳಿಸ್ಬೇಕು. ದಿಸ್ ಇಸ್ ನಾವು ಮುಡಿ ಎಷ್ಟು ದಿನ ತಗೊಳುತ್ತೆ? ತಿಂಗಳಗಟ್ಟಲೆ ತಗೊಳ್ತೀವಿ. ಓಕೆ, ಹೇಳೋದೇನಂತ ಅಂದರೆ, ಇವಾಗ ಹಾರ್ಮುಜ್ ಜಲಸಂಧಿಯಲ್ಲಿ ಮೆನಿ ಶಿಪ್ಸ್ ಆರ್ ಸ್ಟ್ಯಾಂಡರ್ಡ್ ದೇರ್, ಅಲ್ಲೇ ಸ್ಟಕ್ ಆಗವೆ. ಸೊ ಅದಕ್ಕಾಗಿ ಒಂದೊಂದೇ ಬರ್ತಾ ಇರಬೇಕು. ಇನ್ನು ಆದ್ಮೇಲೆ ಏನಂತಂದರೆ, ಒಂದು ಭಯ ಐತೆ. ಇರಾನ್ ಭಯ ಏನಂತಂದರೆ, ಒಳಗೆ ಮೈನ್ಸ್ ಎಲ್ಲ ಹಾಕ್ಯಾರ ಅಂತಂದು ಹಾರ್ಮುಜ್ ಜಲಸಂಧಿ ಒಳಗೆ. ಸೊ ಏನಾಗ್ತೈತೆ ಅಂತಂದು ಒಂದು ಭಯ ಐತೆ. ಸೊ ಯಾರಾದ್ರಲ್ಲಿ ಹೋಗೋಕ್ಕಾಗೋದಲ್ಲ. ಸೊ ಅವರು ಒಂದು ಮಾರ್ಗ ಪ್ರಿಸ್ಕ್ರೈಬ್ ಮಾಡ್ತಾರೆ, ಇದೇ ಥರ ನೀವು ಹೋಗ್ಬೇಕು ಅಂತಂದು. ಅದೇ ಥರ ಅವರು ಹೋಗ್ತಾ ಇರೋದು. ಇವಾಗ ಆ ಕಡೆ ಅದು ಹೆಚ್ಚು ಕಮ್ಮಿ ಆಗ್ತಿತ್ತು ಅಂತ ಒಂದು ಭಯ ಐತೆ. ಅದಕ್ಕಾಗಿ ಟ್ರಾಫಿಕ್ ಎಂಬುದು ತುಂಬ ರೆಗ್ಯುಲೇಟೆಡ್. ಓಕೆ, ಇಷ್ಟು ಮುಂತಾರಲ್ಲ, ಒಂದೇ ಟೈಮ್ದಲ್ಲ 4-5 ಶಿಪ್ಸ್ ಹೋಗೋಕೆ ಇವಾಗ ಬಿಡ್ತಾ ಇಲ್ಲ ಅವರು. ಸೊ ಒಂದೇ ಶಿಪ್ ಹೋಗ್ತಾ ಇರಬೇಕು, ಅದನ್ನು ಅಬ್ಸರ್ವ್ ಮಾಡ್ಕೊತ ಹೋಗ್ಬೇಕು. ಸೊ ಈ ಕಾರಣದಿಂದ ಒಂದು ಕಾರಣ ಏನಂತಂದರೆ, ಇಲ್ಲಿ ಶಿಪ್ಸ್ ಎಲ್ಲ ಸ್ಟ್ರಕ್ ಆಗವೆ. ಎರಡನೇ ಕಾರಣ ಅಂತಂದ್ರೆ, ಫಾಸ್ಟರ್ ಮೂವ್ಮೆಂಟ್ ಇಲ್ಲ. ಈ ಕಾರಣದಿಂದ ಇದು ಆಯಿಲ್ ಬೇರೆ ದೇಶಕ್ಕೆಲ್ಲ ಬರೋದು ಸ್ವಲ್ಪ ಕಷ್ಟ ಆಗ್ತದೆ, ನಮ್ಮ ದೇಶಕ್ಕೆ ಮುಖ್ಯವಾಗಿ. 2 ವಿಷಯದಲ್ಲಿ. ಒಂದೇನಂತಂದರೆ, ಫಸ್ಟ್ ಇದು ವಾಟ್ ಈಸ್ ಕಾಲ್, ಇಟ್ಸ್ ರಾ ಆಯಿಲ್, ಕಚ್ಚಾ ತೈಲ. ಈ ಕಚ್ಚಾ ತೈಲ ನಮ್ಮ ರಿಫೈನರೀಸ್ ಇದಾವೆ, ರಿಲಯನ್ಸ್ದವ್ರು ಇದಾವೆ, ಅದಾನಿ ಅವರೆಲ್ಲರೂ ರಿಫೈನರೀಸ್, ಇದು ಇಂಡಿಯನ್ ಕಂಪನೀಸ್ ಕೂಡ ಇದಾವೆ. ಅಲ್ಲಿಗೆ ಬಂದು ಅದು ಪ್ರಾಸೆಸ್ ಆಗಿ ಆದಮೇಲೆ ಪೆಟ್ರೋಲ್ ಡೀಸೆಲ್ ಮತ್ತೆ ಟೈಮ್ ತಗೊಳ್ಳಿ. ಸೊ ಅದಕ್ಕಾಗಿ ಹಿಂದೆಲೇ ಪ್ರೈಸಸ್ ಕಮ್ಮಿ ಆಗ್ತಾವಂತಂದು ಇಲ್ಲ. ಇನ್ನೊಂದು ಕಾರಣ ಏನಂತಂದರೆ, ಇಷ್ಟುವರೆಗೆ ಸರ್ಕಾರವು ಸ್ವಲ್ಪ ಸಬ್ಸಿಡಿ ಎಲ್ಲ ಕೊಡ್ತಾಯಿತ್ತು. ಅದು ಸಬ್ಸಿಡಿ ತೆಗೆದಾಗ್ತದೆ. ಈಗ ಬ್ಯಾಂಗ್ಳೂರಲ್ಲಿ 110 ರೂಪಾಯಿ, 109 ರೂಪಾಯಿ ಏನಾಯಿತು. ಇಷ್ಟು ಮುಂದೆ 102, 103 ಇತ್ತು ಪೆಟ್ರೋಲ್ ದಾರ. ಈಗ ಅದನ್ನು ಮತ್ತೆ 103 ಬರಬೇಕು ಅಂತಂದರೆ ಗವರ್ನಮೆಂಟ್ ಸ್ವಲ್ಪ ಸಬ್ಸಿಡಿ ಕೊಡಬೇಕು, ಸಬ್ಸಿಡಿ ಜಾಸ್ತಿ ಮಾಡಬೇಕು. ಆ ಸಬ್ಸಿಡಿ ಜಾಸ್ತಿ ಮಾಡೋಕ್ಕಷ್ಟು ಕೆಪಾಸಿಟಿ ಇಲ್ಲ.